ನಿನ್ ತಾಯಿ. ನನ್ ಕೈಲಿ ಅದನ್ನ ಮಾಡಕ್ಕಾಗಲ್ಲ ಕಣೋ, ನನ್ ಕೈಲಿ ಅದನ್ನ ಮಾಡಕ್ಕಾಗಲ್ಲ. ಸರ್ಸು, ನಿನ್ ಮಗನ್ ಜೀವನನೇ ಆ ಮೈನಾ. ಜೀವನ ಮಾತ್ರ ಅಲ್ಲ, ನನ್ ಜೀವ ಕೂಡ. ಏನು ಅಂತ ಮಾತಾಡ್ತಾ ಇದೀಯ ಧ್ರುವ? ಯಾವೊಂದು ಮಗುನ ಹೊಟ್ಟೆಲ್ ಇಟ್ಕೊಂಡು ಓಡಾಡ್ತಾ ಇದ್ದಾಳೆ ಅಂತವಳನ್ನ ಹೋಗಿ ನನ್ ಜೀವನ ಅಂತ ಹೇಳ್ತಾ ಇದೀಯಲ್ಲ? ಅತ್ತೆ, ನೀವ್ ಇದ್ರಲ್ಲಿ ತಲೆ ಹಾಕ್ಬೇಡಿ, ನಿಮ್ಗೆ ಇವೆಲ್ಲ ಅರ್ಥ ಆಗಲ್ಲ. ಸರ್ಸು, ಚಿಕ್ಕ ವಯಸ್ಸಿಂದ ನಮ್ಮನ್ನ ನಂಬ್ಕೊಂಡ್ ಬಂದವ್ರ ಕೈ ಬಿಡಬಾರ್ದು ಅಂತ ನನ್ಗೆ ಹೇಳ್ಕೊಟ್ ಬೆಳೆಸಿದ್ಯಾ. ಈಗೇನಾಯ್ತಮ್ಮ? ಮೈನಾ ನನ್ನ ನಂಬ್ಕೊಂಡ್ ಬಂದವಳು, ಅವಳ ಕೈನ ನಾನು ಹೇಗ್ ಬಿಡ್ಲಿ? ಅಲ್ಲ, ಎಲ್ರು ಮುಂದೆ ಅವಳ ತಲೆ ತಗ್ಸಿ ಅವಮಾನದಲ್ಲಿ ನಿಂತಿದ್ದಾಗ ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ. ನಿನ್ ಜೀವಕ್ಕೆ ನೀನ್ ಏನಾದ್ರೂ ಮಾಡ್ಕೊಳ್ತೀಯ ಅಂತ ನನ್ನ ಹೆದರಿಸಿ ಯಾಕಮ್ಮ ಕರ್ಕೊಂಡ್ ಬಂದೆ? ತಪ್ಪಲ್ವಾ ಅಮ್ಮ? ಇದೇನಾ ನನ್ಗೆ ನೀನು ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟು ಬೆಳೆಸಿರೋ ರೀತಿ? ಇದೇನಾ ನೀನ್ ನನ್ಗೆ ಹೇಳ್ಕೊಟ್ಟಿರೋದು? ನೋಡು, ನಿನ್ನ ಹೆದರಿಸಿ ಕರ್ಕೊಂಡ್ ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವಳಿಗೆ ತಾಳಿ ಕಟ್ಟಿ ಮನೆಗೆ ಕರ್ಕೊಂಡ್ ಬರ್ತಿದ್ದೆ. ಗರ್ಭಿಣಿ ಆಗಿರೋಳ್ಗೆ ತಾಳಿ ಕಟ್ಟಿ ಮನೆಗೆ ಕರ್ಕೊಂಡ್ ಬರೋ ಪರಿಸ್ಥಿತಿ ನಿನ್ಗೇನೋ ಆಗಿದೆ. ನಿನಗ ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಅವಳಿಗೆ ಸಹಾಯ ಮಾಡು, ನಾನ್ ಬೇಡ ಅಂತ ಹೇಳಲ್ಲ. ಅದ್ಬಿಟ್ಟು ಅವಳು ಪ್ರಾಣ ಕೊಡ್ತೀನಿ, ಜೀವ ಕೊಡ್ತೀನಿ ಅಂತೆಲ್ಲ ಮಾತಾಡಿದ್ರೆ ನನ್ಗಿಷ್ಟ ಆಗಲ್ಲ. ಯಾರ್ದೋ ಮಗುಗೆ ನೀನ್ ತಂದೆ ಆಗ್ತೀಯ? ಇಲ್ಲ, ಅದು ಸಾಧ್ಯ ಇಲ್ಲ. ತಾಯಿಯಾಗಿ ನಾನ್ ಮಾಡಿರೋದ್ರಲ್ಲಿ ಏನೋ ತಪ್ಪಿದೆ. ಸರ್ಸು, ಏನ್ ಮಾತಾಡ್ತಾ ಇದ್ಯಾ? ಇವತ್ತು ಮೈನಾಗಾಗಿರೋ ಪರಿಸ್ಥಿತಿ ನಾಳೆ ನಮ್ಮನೆ ಹೆಣ್ಮಕ್ಳಿಗಾದ್ರೆ ಹೀಗೆ ಮಾತಾಡ್ತೀಯಾ? ಬಾಯಿ ಮುಚ್ಕೊಂಡಿದ್ರೆ ಸರಿ. ಯಾಕೋ ನಮ್ಮನೆ ಹೆಣ್ಮಕ್ಳಿಗೆ ಅಂತ ಪರಿಸ್ಥಿತಿ ಬರುತ್ತೆ? ನೋಡು, ಅವತ್ ನೀನ್ ನನ್ಗೆ ಮಾತು ಕೊಟ್ಟಿದ್ಯಾ, ಜ್ಞಾಪಕ ಇದೆ ತಾನೆ? ಮೈನನ್ ಅಕ್ಕನ ಮದ್ವೆ ಆಗಿದ ತಕ್ಷಣ ಅವಳನ್ನ ಒಪ್ಸಿ ತುಳಸಿನ ಮದ್ವೆ ಮಾಡ್ಕೋತೀನಿ ಅಂತ. ಇವಾಗ ಆ ಸಮಯ ಬಂದಿದೆ. ನಿನ್ ಜೀವನದಲ್ಲಿ ಇದ್ದಿದ್ದ ಕಂಟಕ ಎಲ್ಲ ದೂರ ಆಯ್ತು. ನೋಡು, ಈಗ ನೀನ್ ಬಾಯಿ ಮುಚ್ಕೊಂಡು ತುಳಸಿನ ಮದ್ವೆ ಮಾಡ್ಕೋಬೇಕು. ನೀನು ಒಪ್ಕೋತೀಯೋ ಬಿಡ್ತೀಯೋ ನಾನು ಕೇಳಲ್ಲ, ನನಗ್ ಬೇಕು ಆಗಿಲ್ಲ ಅದು. ನೀನ್ ತುಳಸಿನ ಮದ್ವೆ ಮಾಡ್ಕೋತೀಯ, ಇದೇ ನನ್ ಕೊನೆ ನಿರ್ಧಾರ. ಇದೇ ನಿನ್ ಕೊನೆ ನಿರ್ಧಾರ ಆಗಿದ್ರೆ ನನ್ನ ನಿರ್ಧಾರನು ಕೇಳಿಸ್ಕೋ. ಮೈನಾನೇ ನನ್ ಜೀವನ, ಮೈನಾನೇ ನನ್ ಜೀವ, ಮೈನಾನೇ ನನ್ ಸರ್ವಸ್ವ. ಅವಳಿಗೆ ಅನ್ಯಾಯ ಆಯ್ತಲ್ಲ, ಅದಕ್ಕೆ ಕಾರಣ ಆಗಿರೋನ ಹುಡುಕಿ ಅವಳ ಕಳಂಕನ ನಾನು ದೂರ ಮಾಡ್ತೇನೆ. ಆಮೇಲೆ ಅವಳ ಕುತ್ತಿಗೆ ತಾಳಿ ಕಟ್ಟಿ ಸಂತೋಷವಾಗಿ ಸಂಸಾರ ಮಾಡ್ತೇನೆ. ಇದನ್ನ ಯಾರಿಂದನೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಇದಾದ್ಮೇಲೂ ನನ್ನ ತುಳಸಿ ಮದ್ವೆ ಮಾಡ್ಬೇಕು ಅಂತ ನೀವಿದ್ರೆ ನಿನ್ ಮಗನ್ ಜೀವನ ಚೆನ್ನಾಗಿರ್ಬೇಕು ಅಂತ ತಾನೇ ಇಷ್ಟೆಲ್ಲ ಮಾಡ್ತಿದ್ಯಾ? ಆಗ ನಿನ್ ಮಗ ಜೀವಂತವಾಗೇ ಇರಲ್ಲ. ಇದೇನತ್ಗೆ ಧ್ರುವ ಈ ತರ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾನೆ? ನಾನು ಅವನ್ ತಾಯಿ, ಅವನ ಹಠ ಎಲ್ಲ ನನ್ನ ಹತ್ರ ನಡೆಯಲ್ಲ. ಅದಕ್ಕೆ ಇವನನ್ನ ಹೇಗ್ ದಾರಿಗೆ ತರಬೇಕು ಅಂತ ನನಗ್ ಗೊತ್ತು. ಅಣ್ಣ, ಅದಕ್ಕೆ ನಿಮ್ಮಿಬ್ರು ಒಪ್ಪಿಗೆ ಇದ್ರೆ ಸಾಕು ನನ್ಗೆ. ಸರ್ಸು, ಧ್ರುವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋದಕ್ಕೆ ನಂದು ಯಾವ ಅಭ್ಯಂತರನೂ ಇಲ್ಲ. ಆದರೆ ಮೈನಾ ಈ ಪರಿಸ್ಥಿತಿಲಿ ಇದ್ರೂ ಕೂಡ ಮೈನಾನೇ ಬೇಕು ಅಂತ ಹೇಳ್ತಿದ್ದೇನೆ ಅಂತಂದ್ರೆ ಅವನಿಗೆ ನಾವು ತಿಳಿ ಹೇಳಬೇಕು. ಅವನ ಮನಸ್ಸನ್ನ ಬದಲಾಯಿಸಿ ನಿಧಾನವಾಗಿ ಮದುವೆ ಮಾಡಿಸ್ಬೇಕು. ಅವನಿಗೆ ಇಂಥ ಆವೇಶಕ್ಕಾಗ್ಲಿ ಅವಸರಕ್ಕಾಗ್ಲಿ ಒತ್ತಾಯಪೂರ್ವಕವಾಗಿ ಅವನಿಗೆ ಮದುವೆ ಮಾಡಬಾರ್ದು. ಇದರಿಂದ ಮುಂದೆ ಇವರಿಬ್ಬರು ಜೀವನ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ ಸರ್ಸು. ಜ್ಯೋತಿಷ್ಯರು ಹೇಳ್ದಂಗೆ ಈ ಮದುವೆ ನಡೀದೇ ಇರೋದೇ ಒಳ್ಳೇದಾಯ್ತು ಅಂತ ಅನ್ಕೋ. ನೀನು ಒಂದ್ಸಲ ಯೋಚನೆ ಮಾಡಿ ನೋಡು. ಮದುವೆ ಆದ್ಮೇಲೆ ಮೈನಾ ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂತ ಗೊತ್ತಾಗಿದ್ದಿದ್ರೆ ನಮ್ಮ ಮನೆ ಮಾನ ಮರ್ಯಾದೆ ಏನಾಗ್ತಿತ್ತು ಅಂತ ಗೊತ್ತಾ ಸರ್ಸು? ನಾನು ಅವನಿಗೆ ತಿಳಿ ಹೇಳ್ತೀನಿ, ನಡಿಯೇ.
ಅತ್ತೆ, ಇನ್ಮೇಲಿಂದ ಮಾವನ್ ಚಿಂತೆ ನೀವು ಮಾಡಬೇಡಿ. ಇಷ್ಟು ದಿನ ಮಾವ ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ಅವ್ರು ಹೇಳಿದ್ದಕ್ಕೆಲ್ಲ ನಾನು ಒಪ್ಕೊಂಡೆ. ಅವ್ರ ಮದ್ವೆ ಮಾಡೋಕ್ಕೂ ಮುಂದಾದೆ. ಆದ್ರೆ ಇನ್ಮುಂದೆ ಹಾಗಾಗಲ್ಲ. ಇವತ್ ನಂಗೆ ಎಲ್ಲ ಅರ್ಥ ಆಯ್ತು. ಅವರಿಬ್ರು ಒಂದಾಗಕ್ಕೆ